ಅಂತೂ ನನಗೆ ಎದುರಾಗಿ ನಿಂತ ಬಲಪಾಯಿ ಅರ್ಜುನನಿಗೆ ಒಂದು ದಾರಿ ತೋರಿಸಿದೆ. ನನ್ನ ಮನೆಗೆಲಸದ ಆಳು ರಂಗನನ್ನು ನಾನೇ ಕೊಲೆ ಮಾಡಿಸಿ ನಕಲಿ ಫೋಟೋ ತೆಗೆದು ಪೊಲೀಸರಿಗೆ ದೂರು ನೀಡಿ ಇಲ್ಲ ಸಲ್ಲದ ಆರೋಪವನ್ನು ಅರ್ಜುನನ ತೆರೆಯ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸಿದೆ. ಅರ್ಜುನ, ಹಳ್ಳಿಯಿಂದ ದಿಲ್ಲಿವರೆಗೂ, ದಿಲ್ಲಿಯಿಂದ ಹಳ್ಳಿಯವರೆಗೂ ಈ ಶ್ರೀಮಂತ ಪ್ರತಾಪನನ್ನು ಎದುರಾಕಿಕೊಂಡವರು ಯಾರು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅದರಂತೆ ಈ ಶ್ರೀಮಂತನ ಮುಂದಿನ ಕಾರ್ಯ ಸಾಲದ ನೆಪದಲ್ಲಿ ನಿಮ್ಮೆಲ್ಲ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬಳಸಿಕೊಂಡು ನಂತರ ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ನಾ ಕಳಿಸದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ. ಹಲೋ, ನಿಕುಬಾರ್ ಕರ್ಣನಾ? ಹಾ ಕರ್ಣ, ನಿನ್ನ ಜೊತೆ ಅರ್ಜೆಂಟ್ ಆಗಿ ಮಾತನಾಡಬೇಕು, ಪರ್ಸನಲ್ ಆಗಿ. ಅದಕ್ಕಾಗಿ ಬೇಗನೆ ನೀನು ಮನೆಗೆ ಬರಬೇಕು. ಓಕೆ ಕರ್ಣ, ಓಕೆ, ಬಾಯ್. ಬರ್ತಾನೆ, ಬರ್ಲಿ ಬರ್ಲಿ. ವೆಲ್ಕಮ್ ಮಿಸ್ಟರ್ ಕರ್ಣ, ವೆಲ್ಕಮ್. ವೆಲ್ಕಮ್ ವೆಲ್ಕಮ್ ಈ ಕರ್ಣನಿಗೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ ಇಷ್ಟೇಕೆ ಹತ್ರ ಪಡುವೆಯಾ? ಕುಳಿತುಕೊಂಡು ಗುಂಡು ಹಾಕುತ್ತಾ ಮಾತಾಡೋಣ. ಕುಳಿತುಕೊಂಡು ನಿನ್ನ ಜೊತೆ ಗುಂಡು ಹಾಕಿ ಆಟೆ ಬಿಡಲು ನನಗೆ ಟೈಮ್ ಇಲ್ಲ. ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗಬೇಕು. ಬೇಗ ವಿಷಯ ಹೇಳು. ನೋಡು, ನಾಳೆ ಆ ಸಿಎಂ ಪ್ರಮಾಣ ವಚನ ಮಾಡ್ತಾ ಇದ್ದಾನೆ. ಬಟ್ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡಕೂಡದು. ಕಾರಣ
ಸಿಎಂ ನಾಳೆ ಈ ನಮ್ಮ ಕಳ್ಳತನದಕ್ಕೆ ಯಾವರದಲ್ಲಿ ತೊಂದರೆ ಮಾಡ್ತಾನೆ. ಉದಯಿಸಿರುವ ಸೂರ್ಯನನ್ನು ನೋಡಬಾರದು ಆ ಸಿಎಂ. ನಾಳೆ ಎನ್ನುವ ಮಾತು ಈ ಕಣ್ಣನ ಡಿಕ್ಷನರಿಯಲ್ಲಿ ಅಲ್ಲ, ಹಿಂದೆ ಮುಳುಗುವ ಸೂರ್ಯಾಸ್ತಮ ನೋಡಿದಿಲ್ಲ ಸಿಎಂ. ನಾಳೆ ಹೆಚ್ಚು ಕಡಿಮೆಯಾಗಿ ಇದರಲ್ಲಿ ಸಿಕ್ಕಾಕೊಂಡರೆ ನಿನಗೆ ಸಂಬಂಧಪಟ್ಟಿದ್ದು, ಓಕೆನಾ? ಇದರಿಂದ ನನಗೆ ಸಿಗುವ ಲಾಭ ನಿಮ್ಗೆ 3 ಲಕ್ಷ ಕೊಡ್ತೀನಿ. ಕೇವಲ ಸುಜಿಬಿ 3 lakhs ನಿಮ್ದ ಸಾಧ್ಯನವಿಲ್ಲ. ಇಟ್ಲೇನೋ, ಓಕೆನಾ? ಹೇ, ಯಾರು ನೀನು? ಹೇಗೆ ನಿನ್ನ ಡಾಂಬಿಕ ವೇಷಭೂಷಣವನ್ನು ಇರದಿದ್ದರೆ ಕುಲ್ಡನ್ ಮಿಸ್ಟರ್ ಕರುಣಾ ಕುಲ್ಡನ್. ನಾನು ಕವಿತಾ. ಓಹೋ, ಬಡವರನ್ನು ಕಾಲ ಕಸವೆಂದು ಕಾಣುತ್ತಿರುವ ಕವಿತಾ. ಬರೀ ಕವಿತಾ ಒಂದೇ ಅಲ್ಲ, ನಿಮ್ಮ ಪಾರ್ಟ್ನರ್ ಸಹೋದರ ಕವಿತಾ ಅಂತ. ನೀನು ಪ್ರತಾಪನ ತಂಗಿಯ? ಹೌದು, ನಾನು ಪ್ರತಾಪನ ತಂಗಿ. ಸುಳ್ಳು, ಇದನ್ನ ನಂಬಲು ಸಾಧ್ಯವಿಲ್ಲ. ನೋಡಿ, ನನ್ನ ಹೆತ್ತ ತಾಯಿ ಹಾನಿ ಮಾಡಿ ಹೇಳ್ತಾ ಇದ್ದೇನೆ, ಈ ಮಾತು ಸತ್ಯ. ನಾನು ಪ್ರತಾಪನ ತಂಗಿ. ಇರಲಿ, ಹಾಗಾದರೆ ನನ್ನ ಕರೆಸಿದ ಕಾರಣ? ನಾನು ಕೇಳಿದ್ದು ಇಷ್ಟೇ. ನಾನು ಕೇಳಿದ್ದನ್ನು ನೀನು ಸಹಾಯ ಮಾಡಲು ನೀನು ಖಂಡಿತ ಸಾಧ್ಯನಾ? ಕವಿತಾ, ಅಸಾಧ್ಯವಾಗುವುದಲ್ಲೇ ಸಾಧಿಸಿ ಸಿಂಹದ ಮರಿಯಾಗಿ ಬಿಟ್ಟಿ ಬಂದಿರುವ ಈ ಕಣ್ಣನಿಗೆ ಅಸಾಧ್ಯವೆಂಬುದು ಯಾವುದಿಲ್ಲ ಈ ಜಗದಲ್ಲಿ. ನೀನೇನು ಅಷ್ಟೊಂದು ಪ್ರಚಂಡ ಕರ್ಣನಾ? ನಿನಗೆ ಸಂಜೀವಿನಿ ಕಡ್ಡಿ ಬೇಕೆಂದರು ಇಡೀ ಕಪಾಟು ಗುಡ್ಡವನ್ನೇ ತಂದು ನಿನ್ನ ಮುಂದಿಡಬಲ್ಲೆ. ಹುಲಿ ಹಾಲು ಸಾಬೇಕೆಂದರು ತರಬಲ್ಲೆ. ಈ ಕಾರಣನ ಪ್ರಾಣ ಸಾಬೇಕೆಂದರು ಕ್ಷಣದಲ್ಲೇ ಕೊಡಬಲ್ಲೆ. ಏನು ಕೇಳವೆ ಹೇಳು. ನೀವು ಭಾಷೆ ಕೊಟ್ಟರೆ ಮಾತ್ರ ನಾನು ಹೇಳುತ್ತೇನೆ. ಆಯ್ತು, ನನ್ನ ತಂದೆ ಶ್ರೀ ಗುರು ಬಸವೇಶ್ವರ ಸಾಕ್ಷಿಯಾಗಿ ನೀ ಕೇಳಿದ್ದನ್ನು ಖಂಡಿತ ನಡೆಸಿಕೊಡುತ್ತೇನೆ. ನೋಡು ಕರ್ಣ, ಮತ್ತೆ 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 ನಾನು ಸಂಕೋಚವಿಲ್ಲದೆ ಕೇಳು. ನಾನು ಒಬ್ಬನನ್ನು ಹುಡುಗನ ಪ್ರೀತಿಸ್ತಾ ಇದ್ದೇನೆ, ಆದರೆ ಕೊಲೆ ಮಾಡಿ ಅಪರಾಧದಿಂದ ಜೈಲಿಗೆ ಸೇರಿದ್ದಾನೆ. ಅದಕ್ಕೋಸ್ಕರ ಅವನ ಜೈಲಿನಿಂದ ನೀನು ಬಿಡಿಸ್ಕೊಂಡು ಬರಬೇಕು. ಇದೇ ನೀನು ನನಗೆ ಸಹಾಯ ಮಾಡುವುದು. ಅವನ ಹೆಸರು ಅರ್ಜುನ ಅಂತ. ಆಯ್ತು, ನೀನೇನು ಚಿಂತಿಸಬೇಡ. ಈ ಕೆಲಸವನ್ನು ಕಣ್ಣು ಮುಚ್ಕೊಂಡು ತೆಗೆದ್ರೊಳಗೆ ಮಾಡಿ ಮುಗಿಸುತ್ತೇನೆ. ನೀನೆಲ್ಲ ಒಳಗೆ ನಡಿ. ಆಯ್ತು. ಜೈಲು ಕರ್ನಾಟಕದಲ್ಲಿ ನಿನ್ನ ಯಾವ ಜೈಲಿನಲ್ಲಿ ಬಚ್ಚಿಟ್ಟರು ಸರಿ, ಆ ಜೈಲು ಕಂಬೆಯನ್ನು ಮರಿದು ನಿನ್ನನ್ನು ಬಿಡಿಸಿ ನಾ ಕೊಟ್ಟ ಮಾತು ನಡೆಸಿಕೊಳ್ಳುತ್ತೇನೆ. ಒಂದೇ ಅರ್ಜುನ, ನಿನ್ನನ್ನು ಜೈಲಿನಿಂದ ಬಿಡಿಸುವುದಕ್ಕೆ